ಎಲ್ಲರಿಗೂ ನಮಸ್ಕಾರ. ನಾವು ಇಂದು ಹೂವಿನ ಜೀವನವನ್ನು ತಿಳಿಯೋಣ. ಅದರ ಆಯುಸ್ಸು ಒಂದೇ ದಿನ ಎಂದು ತಿಳಿದರೂ ಸಂತೋಷದಿಂದ ಅರಳುತ್ತದೆ. ಸುತ್ತಮುತ್ತ ಇರುವವರಿಗೆ ಸಂತೋಷ ನೀಡುತ್ತದೆ. ರೈತರಿಗೆ ಆದಾಯವಾಗುತ್ತದೆ. ಹೂವಿನ ವ್ಯಾಪಾರಿಗಳಿಗೆ ಸಂಸಾರವನ್ನು ನಿಭಾಯಿಸುವ ಶಕ್ತಿ ಕೊಡುತ್ತದೆ. ಕೆಲವೊಮ್ಮೆ ದೇವರ ಪಾದವನ್ನು ಸೇರುತ್ತದೆ, ಕೆಲವೊಮ್ಮೆ ಇನ್ನೊಬ್ಬರ ಮುಡಿಯನ್ನು ಸೇರುತ್ತದೆ. ಆದರೂ ಸಂತೋಷದಿಂದ ಅದು ಜೀವನವನ್ನು ನಡೆಸುತ್ತದೆ. ಮತ್ತು ಒಣಗಿದ ಮೇಲೆ ಗೊಬ್ಬರವಾಗಿ ಆ ಗಿಡಕ್ಕೆ ಉಪಯೋಗವಾಗುತ್ತದೆ. ಈ ಹೂವಿನಿಂದ ನಾವು ಕಲಿಯಬೇಕಾದ ಪಾಠ, ನಮ್ಮ ಸುತ್ತಮುತ್ತ ಇರುವವರಿಗೆ ನಾವು ಸಂತೋಷವನ್ನು ನೀಡಬೇಕು. ಯಾವಾಗಲೂ ಒಳಿತನ್ನು ಕೋರುತ್ತಿರಬೇಕು. ನಮ್ಮ ಸುತ್ತಮುತ್ತಲಿರುವವರಿಗೆ ನಮ್ಮ ಕೈಲಾದರೆ ಸಹಾಯ ಮಾಡಬೇಕು, ಇಲ್ಲದಿದ್ದರೆ ಸುಮ್ಮನಿರಬೇಕು. ಈ ಹೂವಿನ ಜೀವನವನ್ನು ನಾವು ಅಳವಡಿಸಿಕೊಳ್ಳಬೇಕು. ಧನ್ಯವಾದ.